ಈಗ ನೀವು ನಾವು ಬರ್ತೀವ್ರಿ, ನಮ್ಮೊಂದು ಕಾರ್ಯಕ್ರಮ ಮಾಡ್ತೀವ್ರಿ ಅಂತ ಹೇಳುವಂತ ಪರಿಸ್ಥಿತಿ ಬಂದದಂತಂದ್ರೆ ಇದು ನಮ್ಮೆಲ್ಲರ ಪುಣ್ಯ. ಇದಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟವರು ನಮ್ಮ ಡಾಕ್ಟರ್ ಮಾತಪ್ಪನವರು. ಅವ್ರಿಗೆ ಸಾಲಿ ತಂದಿದ್ದಿಲ್ಲ ಅಂತಂದ್ರೆ ನಾವಿಲ್ಲಿ ಬರ್ತಿದ್ದಿಲ್ಲ, ನೀವು ಇಲ್ಲಿ ಬರ್ತಿದ್ದಿಲ್ಲ, ನೀವು ಭೇಟಿ ಆಗ್ತಿದ್ದಿಲ್ಲ. ಅದಕ್ಕೆ ಅವರು ಸ್ವರ್ಗದೊಳಗಿದ್ರೂ ಅವರಿಗೆ ನಮ್ಮ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಬೇಕಾದದ್ದು ನಮ್ಮ ಕರ್ತವ್ಯ. ಇವತ್ತು ನೀವೆಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಮಿಂಚುತ್ತಾ ಇದ್ದೀರಿ. ನಿಮ್ಮ ಮಾತು ಕೇಳಿದ್ರೆ ಇಲ್ಲಿ ಮಾತಾಡೋರು ಯಾರಿಗೂ ಆ ಯೋಗ್ಯತೆ ಇಲ್ಲ ಅಂತ ಅನ್ಸದ್ ನನಗೆ. ಆ ರೀತಿಯೊಳಗೆ ಮಾತಾಡಕ್ಕೆ ಹತ್ತೀರಿ. ಇದಕ್ಕೆ ಕಾರಣ ಅಂದ್ರೆ ನೀವು ಪಟ್ಟ ಶ್ರಮ. ಆ ಶ್ರಮ ನಿಮ್ಮನ್ನ ಈಗ ಮನುಷ್ಯರನ್ನಾಗಿ ಮಾಡ್ಯಾರ. ಇವತ್ತಿನ ದಿನ ದೇವರು ನಿಮಗೆಲ್ಲ ರೀತಿಯ ಸೌಭಾಗ್ಯವನ್ನು ಕೊಟ್ಟಾನ. ಇನ್ನೂ ಹೆಚ್ಚಿನ ಸೌಭಾಗ್ಯ ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾ ದೇವ್ರ ಕಡೆ ಮಾಡ್ಕೊಳ್ತಾ ಇರ್ತೀನಿ. ಯಾಕಂದ್ರೆ ನಿಮ್ಮಂಥ ಸಂಸ್ಕಾರಯುತ ಜನರು ಇದ್ದಾಗ ಮಾತ್ರ ದೇಶಕ್ಕೊಂದು ಒಳ್ಳೆಯತನ ಅದನ್ನು ನನಗೆ ಗೊತ್ತಾಗ್ತದೆ. ಇಲ್ಲೇ ಒಂದು ಸಣ್ಣ ಕಥೆ ಹೇಳ್ತೀನಿ ನಿಮಗೆ. ಸತ್ಯಕ್ಕೆ ಎಷ್ಟು ಬೆಲೆ ಅದ ಅನ್ನೋದು ಒಬ್ಬ ಅರಸ ತೋರಿಸ್ಕೊಟ್ಟ. ಅದು ಸಂಸ್ಕಾರ ಒಂದು. ಇವತ್ತು ನಮ್ಮ ದೇಶದೊಳಗೆ ಯಾಕೆ ಬೇರೆ ಬೇರೆ ಚಟುವಟಿಕೆಗಳು ನಡೀಲಿಕ್ಕೆ ಹತ್ತಾವಂತ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳೋದು ಭರವಸೆ ಇದ್ದಿದ್ದಿಲ್ಲ ನಂದು. ಯಾಕಂತಂದ್ರೆ ಕೆಲಸ ಇತ್ತು. ನಿಮ್ಮೆಲ್ಲರ ಪ್ರೀತಿಯನ್ನು ಕಳ್ಕೊಬಾರ ಅನ್ನೋ ಉದ್ದೇಶಕ್ಕೆ ತಪ್ಪಿಸಿದ್ರೆ ಏನಾರ ತಿಳ್ಕೊತೀರಿ ಅನ್ನೋ ಅಂದದ್ದಕ್ಕೆ ನಾ ಬರ್ಬೇಕಾತ. ಈ ಒಂದು ಕಾರ್ಯಕ್ರಮ ನೋಡಿದ್ರೆ ನನಗೆ ಭಾಳ ಖುಷಿ ಅನ್ಸುತ್ತೆ. ನೀವು ಹೇಳ್ತೀರಿ ಎಲ್ಲ ಶಿಕ್ಷಕರದ್ದು ಅಂತೇಳಿ. ಇವತ್ತೇನು ನೀವೇನು ಬಟ್ಟೆ ಹಾಕೊಂಡ್ ಬಂದಿರಲ್ಲ, ಇದು ನೋಡಿದ್ರೆ ಗೊತ್ತಾಗತ್ತಿ ಮಕ್ಕಳು ಹೆಂಗಿರ್ಬೇಕು ನಮ್ಮ ಶಾಲ್ಯಾಗ ಅನ್ನುವಂಥದ್ದು. ಯಾಕಂತಂದ್ರೆ ಶಿಸ್ತು ಇರೋದ ಪ್ರಾಥಮಿಕ ಶಾಲೆ ಒಳಗೆ, ಪ್ರೌಢಶಾಲೆ ಒಳಗೆ. ಆ ಮಗು ಅಲ್ಲಿ ಕಲಿತೆ ಅಂತಂದ್ರೆ ಅವ್ನ ಜೀವನ ಪರ್ಯಂತರನು ಅವ ತನ್ನ ಶಿಸ್ತಿನೊಳಗಿರ್ತಾನೆ. ಪಾಠ ಪ್ರವಚನ ಕಲಿಯೋದು ಮೇನ್. ಅದನ್ನು ಕಲ್ತಾಗ ಮುಂದೆ ಒಳ್ಳೆ ಉದ್ಯೋಗ ಹೋಗ್ತದೆ. ಅದಕ್ಕೆ ಏನಂದ್ರೆ ಶಿಕ್ಷಣ ಅಂತಂದ್ರೆ ಪಾಠ ಕಲಿಯೋದ್ರ ಜೊತೆಗೆ ಶಿಸ್ತನ್ನು ಕೂಡ ಕಲಿಬೇಕು. ಪುಟ್ಟರಾಜ ಗವಾಯಿಗಳ ಹತ್ರ ಪಂಚಾಕ್ಷರಿ ಗವಾಯಿಗಳು ಹೋಗಿ ಕೇಳಿದ್ರಂತ, ಇಲ್ಲ ನಾ ಮದುವೆ ಆಗಬೇಕು ಹಿಂಗಂತೇಳಿ. ಆ ಪುಟ್ಟರಾಜ ಗವಾಯಿಗಳು ಬೇದ್ರಂತ, ಹುಚ್ಚಪ್ಪ ಮದುವೆ ಮಾಡ್ಕೊಂಡು ಏನು ಮಾಡ್ತೀವಿ, ನಿನ್ನ ಮುಂದೆ ಭಾಳ ಐತಿ ಮಾಡೋದು ಕಲಿಯೋದು, ಆ ಕಲಿಯೋ ಅಂದ್ರಂತ. ಅವ್ರ ಗುರುಗಳನ್ನ ಮಾತು ತಪ್ಪಕ್ಕೆ ಹಾಕಿರ್ಲಿಲ್ಲ. ಆದ್ರೆ ಏನು ಮಾಡ್ಬೇಕಂತ ತಿಳ್ಕೊಂಡು ಧೈರ್ಯ ಮಾಡಿ ಭಾಳ ವಾಪಸ್ ಬಂದ್ರಂತ. ರಾತ್ರಿ ನೀರು ಹತ್ತಲಿಲ್ಲ ಅಂತ ಅವ್ರಿಗೆ, ಪಂಚಾಕ್ಷರಿ ಗವಾಯಿಗಳಿಗೆ. ಆದ್ರೆ ಏನು ಮಾಡಬೇಕು, ಗುರುವಿನ ಮಾತನ್ನು ತಪ್ಪಕ್ಕಾಗಂಗಿಲ್ಲ. ಇತ್ತಾಗ ಮದುವೆ ಹುಚ್ಚ ಒಂದು. ಆದ್ರೆ ಎರಡೂ ಬಿಟ್ಟು ಏನು ವಿಚಾರ ಮಾಡಿದ್ರು ಅಂತಂದ್ರೆ ಗುರುವಿನ ವಾಕ್ಯನ ಪಾಲಿಸ್ಬೇಕಂತ ತಿಳ್ಕೊಂಡು ಸಮಾಜ ವಿಜ್ಞಾನವನ್ನು ಬಹಳಷ್ಟು ಈ ಕಾನ್ಸ್ಟಂಟೈನ್ ನೋಬೆಲ್ ಪಟ್ಟಣವನ್ನ 1453ರಲ್ಲಿ ಆಟೋಮನ್ ಟಾರ್ಕರು ವಶಪಡಿಸಿಕೊಂಡ ನಂತರ ಅಂತ ಹಿಂಗೆ ಚಲೋ ಮಾಡಿದ ತಕ್ಷಣ ನಾವು ಯಪ್ಪ ಚಲೋ ನಾವು ಇನ್ನು ಏನ್ ಮಾಡ್ತಾ ಇದೀವಿ, ಅಲ್ಲೇ ಗುಸು ಮಾತಾಡ್ತಾ ಇದ್ದೀವಿ. ಲೇ ಯಾಕ್ರಲೇ ಯಾವನವ್ರು ಒಬ್ರು ಏನು ಸ್ಟಾಂಡ್ ಅಪ್ ದಿ ಬೆಂಚ್ ಅಂತ ವಿಷಯ ಬಿಡ್ತಿದ್ರು ನಮಗೆ. ನಾವು ಬಹಳಷ್ಟು ಅವ್ರ ಅಂಗನ ತಕ್ಷಣ ಪಟ್ಟ ನಾವು ಅಲರ್ಟ್ ಆಗಿ ಮತ್ತೆ ನಾವು ಅಭ್ಯಾಸ ಕಡೆ ಗಮನ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನೊಬ್ಬ ಶಿಕ್ಷಕರಾಗಿರ್ತಕ್ಕಂಥ ಗೋಣಿ ಸರ್, ಇವರು ನಿಮ್ಗೆ ಗೊತ್ತಲ್ಲ, ಫಸ್ಟ್ನೇಕೆ ಬಂಧುಗಳನ್ನ ಹಾ ಯಾ ಬೇಟಾ ಏಕ್ ಸೆ ಸೌ ತಕ್ ಬರೋ ಚಾಲು ಮಾಡಿಬಿಟ್ಟಿದ್ದಾರೆ. ಹೇಳಿಲ್ಲ ಅಂದ್ರೆ ಅದು ಮತ್ತೆ ಒಂದು ನಾ ಹೇಳುವತ್ತೆ ನೋಡಿದ್ರೆ ತತ್ತು ಹೇರ್ಸಿ ಬೋಲ್ಬೆ ಪ್ರತ್ಯೇಕ ಬೇಟ ಉಳ್ಳಿಸೋ ಬೇಟ ಚಲೋ ಮಾಡ್ಬಿಟ್ಟು. ಇನ್ನು ನಾವು ಏನ್ ಮಾಡ್ಬೇಕು, ನಮಗ ಆಗ ಈ ಒಂದು ಎರಡು ಓದಿದ ಸಮಸ್ಯೆ ದೊಡ್ಡ ಸಮಸ್ಯೆ ಆಗಿನ ತಗೊಂಡಾಗ ಅವು ಇಂಗ್ಲಿಷ್ನಾಗ ಕನ್ನಡದಾಗ ಬಹಳ ಸರಳವೆ, ಅದು ಹಿಂದಿ ಒಳಗೆ ಸ್ವಲ್ಪ ಕತ್ತಾಗ್ತಾ ಇತ್ತು. ಅಂತ ಒಂದು ಕಠಿಣ ವಿಷಯವನ್ನು ಸರ್ ಗುರುಗಳು ಬಹಳಷ್ಟು ಆತ್ಮೀಯವಾಗಿ ಅದನ್ನ ನಮಗೆ ಕಲಿಸಿ, ಅದಾದ ನಂತರ ಪಾಠ ಆಗಿರ್ಬೋದು, ಪದ್ಯ ಆಗಿರ್ಬೋದು, ಬಹಳಷ್ಟು ಅರ್ಥಗರ್ಭಿತವಾಗಿ ಹೇಳಿ ನಮ್ಮನ್ನ ಒಬ್ಬ ಪರಿಪೂರ್ಣ ವ್ಯಕ್ತಿಯನ್ನಾಗಿ ಮಾಡಿದಂಥ ಗುರುಗಳಿಗೂ ಕೂಡ ಇವತ್ತಿನ ಈ ಗುರುವಂದನ ಕಾರ್ಯಕ್ರಮಕ್ಕೆ ಕರೆಸಿ ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ಇದು ಸಾರ್ಥಕತೆ ಅಂತ ಅನಿಸ್ತದೆ. ಇನ್ನು ಅದೇ ರೀತಿಯಾಗಿ ನಮ್ಮ ಚಿತ್ರಗಿ ಗುರುಗಳು ಕ್ರೀಡಾಕೂಟದೊಳಗೆ ಯಾವುದೇ ಸಂದರ್ಭ ಇರಲಿ ನಮ್ಮನ್ನ ಅತಿ ಆತ್ಮೀಯವಾಗಿ ಆ ಕ್ರೀಡಾಕೂಟದಾಗ ಭಾಗವಹಿಸಿಕೊಂಡು ನಮ್ಮನ್ನ ಬಹಳಷ್ಟು
ಅದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ತಾ ಇದ್ರು. ರನ್ನಿಂಗ್ ಇರಲಿ, ಖೋ ಇರಲಿ. ನಮಗೆ ಅವಾಗ ಅಚ್ಚುಮೆಚ್ಚಿನ ಆಟ ಖೋ. ಗುರುಗಳು ಇದು ನಮ್ಮ ಸಹೋದರಿ ಅಸೋಟಿ ಸಿದ್ದಮ್ಮ ಹಾಗೂ ತೆರ್ಲಾಪ ರೇಖಾ ಅವರು ಖೋಖೋದೊಳಗೆ ಅವ್ರಿಗೆ ನಮಗೊಂದು ಸ್ವಲ್ಪ ಫೈಟ್ ಯಾವಾಗಲೂ. ನಾನು ಮಾಲ್ತೇಶ್ ಸಿದ್ದು 3 ಮಂದಿ ಫಸ್ಟ್ 3. ಅವ್ರು ನಾವು ಸಿಗ್ಲಿಲ್ಲ ಅಂದ್ರೆ ಭಾಳ ಕೆಟ್ಟ ಸಿಟ್ಟಿನಿಂದ ನೋಡ್ತಿದ್ದಾರೆ ಇಬ್ಬರು. ಯಾವಾಗ ನೋಡಿದ್ರು ನೀವು ಒಟ್ಟ ಸಿಗಲ್ಲ ಎದಕ್ಕೆ ಹೆಂಗಾರ ಅಂತೇಳಿ ನಮ್ಮನ್ನ ನಾವು ತಿರುಗಾಡ್ತಿದ್ರು. ಗುರುಗಳು ನಮ್ಗೆ ಅಷ್ಟು ಕಷ್ಟಪಟ್ಟು ಸ್ವಲ್ಪ ಬಹಳಷ್ಟು ಮುತುವರ್ಜಿಯಿಂದ ಕ್ರೀಡೆಯೊಳಗೆ ನಮಗೆ ಇನ್ವಾಲ್ವ್ ಮಾಡಿಕೊಂಡು ಆ ಕ್ರೀಡೆಯಲ್ಲೂ ಕೂಡ ಈ ಹೈಸ್ಕೂಲಿನ ಹೆಸರು ಬರುವಂತೆ ಮಾಡಿದಂಥ ಗುರುಗಳಿಗೆ ನಾನು ಅವರಿಗೂ ಕೂಡ ಈ ಗುರುವಂದನ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇನ್ನು ಆರ್.ಎಲ್. ಕಡಿಗೇರಿ ಗುರುಗಳು ನಿಮ್ಗೆ ಗೊತ್ತೈತಿ. ಅದನ್ನ ಎಷ್ಟು ಚಂದ ಅಂದ್ರೆ ಅವ್ರ ಬರ್ತಾ ಇದ್ರು. ಬಂದಿರಿ ಅಪ್ಪ ಕುಂತೀರಿ ಲೆಕ್ಕ ಈಗ ಚಾಲು ಮಾಡೋಣ ಅಂತಿದ್ರು. ಹಾಂ ಸರ್, ಹ್ಞೂ ಅನ್ನಬೇಡ್ರು, ಸುಮ್ಮನೆ ಒಂದಿಟ್ಟು ಮಕ್ಕಳ ಚಲೋ ಮಾಡ್ತಿದ್ರು. ಬಂದು ನೀನು ಎಲ್ಲಿಗೆ ಬಿಟ್ಟಿದ್ದಿಲ್ಲ, ಯಾವ ಅಭ್ಯಾಸ ಬಿಟ್ಟಿದ್ದೆ ಸರ್? ಇದನ್ನು ಹಾಂ ಮಾಡ್ಕೊಂಬಂದಿರಿ ಲೆಕ್ಕ. ಲೆಕ್ಕ ಚೆಕ್ ಮಾಡ್ತಾ ಇದ್ರೆ ತೋರ್ಸೋರು ಭಾಳ ಅಂದ್ರೆ ಮಾಲ್ತೇಶ್ ದಾಸಪ್ಪನವ, ನಾನು ಕಾಂತು ಸಿದ್ದು ತೋರಿಸ್ಕ್ಯಾಕ ಸ್ವಲ್ಪ ಯಾರ ಹೆಚ್ಚ ಕಡಿಮೆ ಬಂದ್ರಪ್ಪ ಅಂತಂದ್ರೆ ಯಪ್ಪ ಕಾಗದ ಯಾಕೆ ಕರಗ ಮಾಡ್ತಿ? ಸುಮ್ ಕುಂದ್ರು ನನಗೆ ಗೊತ್ತೈತಿ. ಅಮಾಸಿಗೊಮ್ಮೆ ಹುಣ್ಣಿಗೊಮ್ಮೆ ಬರೋ ಕಾಗದ ಕರಗ ಯಾಕೆ ಮಾಡ್ಕೊಂಬರ್ತಿ? ಹಿಂಗೆ ಮಾಡಿ ಸರ್ ನಾವು ಅವ್ರ ಕ್ಲಾಸ್ ಅಂದ್ರೆ ಅತಿ ಹೆಚ್ಚು ನಗುದು, ಕಲಿಯೋದಕ್ಕಿಂತ ಹೆಚ್ಚು ನಕ್ಕಿ ನಾವು ಅವ್ರ ಕ್ಲಾಸ್ನಾಗ. ಇನ್ನು ಒಂದು ದೊಡ್ಡ ಅವತ್ತು ಘಟನೆ ನಡೀತು. ಸರ್ ಪೀಡ್ ಹೊಸ ಪ್ಯಾರಾಗನ್ ಚಪ್ಪಲ, ಆನಂತರ ಜುಬಾ ಪೈಜಾಮ ಹಾಕೊಂಬಂದಿದ್ರು ಸರ್. ಲೇ ಇವತ್ತು ನನಗೆ ಭಾಳ ಮೂಡ್ ಬಂದೈತಿ, ನಿಮ್ಮವ್ರು ಯಾರು ಒಬ್ರ ಕಿಸಕ್ಕಂತ ಹಲ್ ಕಿಸಿದ್ರಿ ಅಂದ್ರೆ ಈಗ ಪ್ಯಾರಾಗನ್ ಹಾಕೊಂಡ್ ಬಂದೀನಿ ಏನ ಹುಷಾರಿ ಅಂದ್ರೆ ಸರ್ ಏನವತ್ತು ಹೊಸ ಬೇರೆ ಆಗಿ ಬಂದಾರ, ನಾವು ಗಪ್ ಕುಂತ್ರ ಅಂತಂತೆ ಗಪ್ನ ಕುಂತೀವಿ. ನಾವು ಯಾರು ಕಮಕ್ ಕಂಡಿಲ್ಲ, ಇಂಟ್ರೆಸ್ಟ್ ಕೊಟ್ಟು ಪಾಠ ಹೇಳಕತ್ತಿರ್ತೇವೆ ಸರ್. ಬದಗ್ನ ಒಬ್ಬ ಮನೆ ಕಟ್ಟಿ ಹೊಳಕ್ ನಾಕ ಬಿಟ್ಟ. ಮತ್ತೆ ನೋಡ್ಲಿ ಯಾವಲ್ಲಿ ಅವನು ನಕ್ಕಾವ ಎದ್ದು ನಿಂದಿರ್ತೀರ ನಾವು ಬರಲಿ ಅಂತೇಳಿ ಸೀದಾ ಬಂದು ಎಡಗಾಲ ನೀವು ಪ್ಯಾರೆಗನ ತೆಗೆದಕ್ಕೆ ಅವತ್ತು ಎಷ್ಟು ಹುಚ್ಚದ ನಕ್ಕಿ ಬಿಟ್ಟಿವಿ. ಅವತ್ತ ನಕ್ ನಮಗೆ ಕಣ್ಣ ನೀರು ತಾವ ಹೋದು. ಇದು ಏನಪ್ಪ ಅಂತಂದ್ರೆ ಇಂಥ ಒಂದು ನಾವು ಅನುಭವಿಸಿವಿ. ಈ ನೆನಪುಗಳು, ಪ್ರತಿಯೊಂದು ನೆನಪುಗಳು ಯಾಕೆ ನೆನಪದವ ಅಂತಂದ್ರೆ ನಾವು ಅನುಭವಿಸಿದೀವಿ ಅದನ್ನು. ಅದಕ್ಕಾಗಿ ನಾವು ಏನು ಮಾಡಿದೀವಪ್ಪ ಅಂತಂದ್ರೆ ಇಂಥ ನಾವು ಶಿಕ್ಷಕರನ್ನು ಪಡೆದಿದ್ದು ನಮ್ಮ ಸೌಭಾಗ್ಯ. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರು ಕೂಡ ನಿಸ್ವಾರ್ಥದಿಂದ ಸೇವೆಯನ್ನು ಸಲ್ಲಿಸಿ ಈ ಒಂದು ಸಂಸ್ಥೆಗೆ ಹೆಸರು ತಂದುಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇಂದು ನಮ್ಮನ್ನ ಈ ರೂಪಿಸಿದಂಥ ಇಂಥ ಶಿಕ್ಷಕರನ್ನ ನೆನೆಯುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಇಂಥ ಒಂದು ಗುರುವಂದನ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಗುರುಗಳಿಗೆ ನಮಿಸಿ ಮತ್ತೊಮ್ಮೆ ಇಲ್ಲಿ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಒಂದು ವೇದಿಕೆ ಸಮಿತಿಯವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ಗುರುಗಳಿಗೆ ನನ್ನ ನಮಸ್ಕಾರ ಮಾಡುತ್ತಾ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಕ್ಕಾಗಿ